ಹಾಯ್ ವಿದ್ಯಾರ್ಥಿಗಳೇ, ಇದು ಸೆಕೆಂಡ್ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಬೇಕಾಗಿರುವಂಥ ಮೋಸ್ಟ್ ಇಂಪಾರ್ಟೆಂಟ್ ವಿಡಿಯೋ ಇದು. ಯಾಕಂದರೆ ಹಿಸ್ಟ್ರಿಗೆ ಸಂಬಂಧಪಟ್ಟಂತಹ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳು ಮೊಟ್ಟ ಮೊದಲು ಅಧ್ಯಾಯ 1ರಲ್ಲಿ ಬರುವಂಥ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ನೋಡೋಣ ಇವಾಗ. ಹಾಗಾದರೆ ಇಲ್ಲಿ ಸ್ಟಾರ್ಟ್ ಮಾಡೋಣ. ಪ್ರಶ್ನೆ 1, ಇಂಡಿಯಾ ಎಂಬ ಪದವು ಯಾವ ಭಾಷೆಯಿಂದ ಬಂದಿದೆ? ಇಂಡಿಯಾ ಎಂಬ ಪದವು ಗ್ರೀಕ್ ಭಾಷೆಯಿಂದ ಬಂದಿದೆ. ಪ್ರಾಚೀನ ಕರ್ನಾಟಕದ ಮೇಲೆ ಉಲ್ಲೇಖಿಸುವ ಒಂದು ಗ್ರಂಥವನ್ನು ಹೆಸರಿಸಿ. ಕವಿರಾಜ ಮಾರ್ಗ. ಹಾಗೆ ಮುಂದಿನ ಒಂದು ಪ್ರಶ್ನೆ, 3ನೆಯ ಪ್ರಶ್ನೆ, ನಾಣ್ಯಶಾಸ್ತ್ರ ಎಂದರೇನು? ನಾಣ್ಯಗಳ ಅಧ್ಯಯನವೇ ನಾಣ್ಯಶಾಸ್ತ್ರ. 4ನೇ ಪ್ರಶ್ನೆ, ಉತ್ಖನನ ಎಂದರೇನು? ವೈಜ್ಞಾನಿಕ ಭೂ ಅಗೆತವೇ ಉತ್ಖನನ. 5ನೇ ಪ್ರಶ್ನೆ, ಬುದ್ಧ ಚರಿತವನ್ನು ಬರೆದವರು ಯಾರು? ಅಶ್ವಘೋಷ. 6ನೇ ಪ್ರಶ್ನೆ, ಪ್ಲಿನಿಯ ಪ್ರಸಿದ್ಧ ಗ್ರಂಥ ಯಾವುದು? ನ್ಯಾಚುರಲ್ ಹಿಸ್ಟೋರಿಯಾ. ನೆಕ್ಸ್ಟ್ ನೋಡೋಣ. ಈ ಒಂದು ಅಧ್ಯಾಯದಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಇರುವಂಥ 2 ಅಂಕದ ಪ್ರಶ್ನೆಗಳನ್ನು ನೋಡೋಣ. ಭಾರತವನ್ನು ಪಶ್ಚಿಮದೊಂದಿಗೆ ಸಂಪರ್ಕಿಸುವ ಯಾವುದಾದರೂ 2 ಕಣಿವೆಗಳನ್ನು ಹೆಸರಿಸಿ. ಮೊದಲನೇದಾಗಿ ಖೈಬರ್, ಎರಡನೇದಾಗಿ ಬೋಲಾನ್. ಓಕೆ, ನೆಕ್ಸ್ಟ್ 2ನೇ ಪ್ರಶ್ನೆ, ವಿಷ್ಣು ಪುರಾಣದ ಪ್ರಕಾರ ಭಾರತದ ವ್ಯಾಪ್ತಿ ಏನು? ಸಮುದ್ರದಿಂದ ಉತ್ತರಕ್ಕೆ ಮತ್ತು ಹಿಮಾಲಯದಿಂದ ದಕ್ಷಿಣಕ್ಕೆ ಇರುವ ಭಾರತವೇ ಉಷ್ಣಾಂಶ. ಓಕೆ, ನೆಕ್ಸ್ಟು ಮುಂದಿನ ಪ್ರಶ್ನೆ, 3ನೆಯ ಪ್ರಶ್ನೆ, ಭಾರತದ ಯಾವುದಾದ್ರೂ 2 ಹೆಸರುಗಳನ್ನು ಹೆಸರಿಸಿ. ಭರತಖಂಡ ಮತ್ತು ಭರತವರ್ಷ. ನೆಕ್ಸ್ಟ್ 4ನೇ ಪ್ರಶ್ನೆ, ಭಾರತದ ಯಾವುದಾದ್ರೂ 2 ನೈಸರ್ಗಿಕ ಲಕ್ಷಣಗಳನ್ನು ತಿಳಿಸಿ. ಹಿಮಾಲಯ ಪರ್ವತಗಳು ಮತ್ತು ಕರಾವಳಿ ತೀರಗಳು. ನೆಕ್ಸ್ಟ್ 5ನೆಯ ಪ್ರಶ್ನೆ, ಭಾರತದ ಯಾವುದಾದ್ರೂ 2 ಪರ್ವತಗಳನ್ನು ಹೆಸರಿಸಿ. ಮೊದಲನೇದಾಗಿ ವಿಂಧ್ಯ ಪರ್ವತ, ಎರಡನೇದಾಗಿ ಅರಾವಳಿ ಪರ್ವತ. ನೆಕ್ಸ್ಟ್ 6ನೆಯ ಒಂದು ಪ್ರಶ್ನೆ, ಭಾರತದಲ್ಲಿ ಉದಯಿಸಿರುವ ಯಾವುದಾದ್ರೂ 2 ಪ್ರಮುಖ ಧರ್ಮಗಳನ್ನು ತಿಳಿಸಿ. ಹಿಂದೂ ಧರ್ಮ ಮೊದಲನೇದಾಗಿ, ಎರಡನೇದಾಗಿ ಬೌದ್ಧ ಧರ್ಮ. ನೆಕ್ಸ್ಟ್ 7ನೇ ಪ್ರಶ್ನೆ, ವಿಶ್ವ ಪರಂಪರೆ ಪಟ್ಟಿಯಲ್ಲಿರುವ ಭಾರತದ ಯಾವುದಾದ್ರೂ 2 ಐತಿಹಾಸಿಕ ತಾಣಗಳನ್ನು ತಿಳಿಸಿ. ಮೊದಲನೇದಾಗಿ ಐಹೊಳೆ ಮತ್ತು ಎರಡನೇದಾಗಿ ಪಟ್ಟದಕಲ್ಲು. ನೆಕ್ಸ್ಟ್ ಪ್ರಶ್ನೆ, ಪ್ರಾಚೀನ ಭಾರತದ ಯಾವುದಾದ್ರೂ 2 ವಿಶ್ವವಿದ್ಯಾಲಯಗಳನ್ನು ಹೆಸರಿಸಿ. ಮೊದಲನೇದಾಗಿ ನಳಂದ, ಎರಡನೇದಾಗಿ ತಕ್ಷಶಿಲಾ. ನೆಕ್ಸ್ಟ್ ಪ್ರಶ್ನೆ, ಕವಿರಾಜ ಮಾರ್ಗದ ಪ್ರಕಾರ ಕರ್ನಾಟಕದ ವಿಸ್ತಾರವೇನು? ಕರ್ನಾಟಕವು ದಕ್ಷಿಣದಲ್ಲಿ ಕಾವೇರಿ ನದಿಯಿಂದ ಉತ್ತರದಲ್ಲಿ ಗೋದಾವರಿಯವರೆಗೂ ವಿಸ್ತರಿಸಿದೆ. 10ನೆಯ ಪ್ರಶ್ನೆ, ಕರ್ನಾಟಕವನ್ನು ಯಾವುದಾದ್ರೂ 2 ಪ್ರಮುಖ ಒಂದು ರಾಜ್ಯ ಮನೆತನಗಳನ್ನು ಹೆಸರಿಸಿ. ಕರ್ನಾಟಕವನ್ನು ಆಳಿದಂತಹ ಒಂದು ಯಾವುದಾದ್ರೂ 2 ರಾಜ್ಯ ಮನೆತನಗಳನ್ನು ಹೆಸರಿಸಿ. ಮೊದಲನೇದಾಗಿ ಗಂಗರು, ಎರಡನೇದಾಗಿ ಕದಂಬರು. 11ನೇ ಪ್ರಶ್ನೆ, ಕರ್ನಾಟಕದ ಯಾವುದಾದ್ರೂ 2 ಭೌಗೋಳಿಕ ಲಕ್ಷಣಗಳನ್ನು ಬರೆಯಿರಿ. ಮೊದಲನೇದಾಗಿ ಕಡಲ ತೀರಗಳು, ಎರಡನೇದಾಗಿ ಪಶ್ಚಿಮ ಘಟ್ಟಗಳು. ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. 12ನೇ ಪ್ರಶ್ನೆ, ಆಧಾರವಿಲ್ಲದೆ ಇತಿಹಾಸವಿಲ್ಲ ಏಕೆ? ಇತಿಹಾಸವು ಗತಕಾಲದ ಘಟನೆಗಳು ಮತ್ತು ಮಾನವನ ಸಾಧನೆಗಳ ಕಾಲಘಟ್ಟಗಳಲ್ಲಿನ ದಾಖಲೆಯಾಗಿದೆ. ಆದರೆ ಈ ಘಟನೆಗಳನ್ನು ಅಥವಾ ಸಾಧನೆಗಳನ್ನು ಪುನರಾವರ್ತಿಸುವುದಾಗಲಿ ಮತ್ತು ಪುನರ್ನಿರ್ಮಿಸುವುದಾಗಲಿ ಸಾಧ್ಯವಿಲ್ಲ. ಇತಿಹಾಸಕಾರರು ಲಭ್ಯ ಮೂಲಾಧಾರಗಳ ಸಹಾಯದಿಂದ ಗತವನ್ನು ಪುನರ್ರಚಿಸುವ ಪ್ರಯತ್ನ ಮಾಡುತ್ತಾರೆ. ಓಕೆ, ನೆಕ್ಸ್ಟ್ ಪ್ರಶ್ನೆ ನೋಡೋಣ ಬನ್ನಿ. ಇವಾಗ 13ನೇ ಪ್ರಶ್ನೆ 2 ಅಂಕದ್ದು, ಇತಿಹಾಸ ಮತ್ತು ಇತಿಹಾಸ ಇಲ್ಲಿ ಪೂರ್ವ ಕಾಲಗಳ ನಡುವಿನ ಒಂದು ವ್ಯತ್ಯಾಸವನ್ನು ತಿಳಿಸಿ. ಮೊದಲನೇದಾಗಿ ಲಿಖಿತ ಮೂಲಾಧಾರಗಳು ಲಭ್ಯವಿರುವ ಕಾಲವಾಗಿದೆ. ಎರಡನೇದಾಗಿ ಲಿಖಿತ ಮೂಲಾಧಾರಗಳು ಲಭ್ಯವಿಲ್ಲದ ಕಾಲವಾಗಿದೆ. ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. 14ನೆಯ ಪ್ರಶ್ನೆ, ಇಲ್ಲಿ ಇತಿಹಾಸ ರಚನೆಯಲ್ಲಿ ನಾಣ್ಯಗಳಿಂದಾಗುವಂತಹ ಯಾವುದಾದ್ರೂ 2 ಉಪಯೋಗಗಳನ್ನು ತಿಳಿಸಿ. ಇಲ್ಲಿ ಮೊದಲನೇದಾಗಿ ನಾಣ್ಯಗಳು ಕಾಲ, ರಾಜವಂಶ, ಆರ್ಥಿಕ ಸ್ಥಿತಿ, ಧರ್ಮ, ಲಿಪಿ ಮತ್ತು ಭಾಷೆಗಳನ್ನು ತಿಳಿಯಲು ಮತ್ತು ಎರಡನೇದಾಗಿ ಅಂದಿನ ಜನರ ಲೋಹವಿದ್ಯೆ, ಕಲಾಕೌಶಲ್ಯ, ಬಿರುದುಗಳು, ವ್ಯಾಪಾರ ಸಂಬಂಧಗಳು, ರಾಜ್ಯದ ಮೆರವುಗಳು ಬಗ್ಗೆ ತಿಳಿದಿರುವುದು. ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ ಬನ್ನಿ ವಿದ್ಯಾರ್ಥಿಗಳೇ. ಇಲ್ಲಿ ಇತಿಹಾಸ ರಚನೆಯಲ್ಲಿ ಶಿಲಾಶಾಸನಗಳು ಅತ್ಯಂತ ನಂಬಲಾರ್ಹ ಆಧಾರಗಳಿರುವುದಕ್ಕೆ? ಇಲ್ಲಿ ಶಾಸನಗಳು ಇತಿಹಾಸ ರಚನೆಯಲ್ಲಿ ಅತ್ಯಂತ ಮೌಲ್ಯಯುತ, ನರಬಲಾರ್ಹ, ಪ್ರಮಾಣಬದ್ಧ ಮತ್ತು ನೇದ ಆಧಾರಗಳಾಗಿವೆ. ಇಲ್ಲಿ ಅವು ಸಾಮಾನ್ಯವಾಗಿ ಸಮಕಾಲೀನವಾಗಿದ್ದು ಘಟನೆಗಳಿವೆ.
ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ ಬನ್ನಿ ವಿದ್ಯಾರ್ಥಿಗಳೇ. ಇಲ್ಲಿ 16ನೇ ಪ್ರಶ್ನೆ ನೋಡೋದಾದರೆ ಇಲ್ಲಿ ಪ್ರಾಕ್ತನ ಅಥವಾ ಪುರಾತತ್ವ ಆಧಾರಗಳು ಎಂದರೇನು? ಪ್ರಾಚೀನ ಮಾನವರ ಜೀವನ ಮತ್ತು ಚಟುವಟಿಕೆಗಳ ಅವಶೇಷಗಳಾಗಿವೆ. ನೆಕ್ಸ್ಟ್ 17ನೇ ಪ್ರಶ್ನೆ ಸಾಹಿತ್ಯಧಾರದ 2 ಪ್ರಮುಖ ಪ್ರಕಾರಗಳನ್ನು ತಿಳಿಸಿ. ಮೊದಲನೇದಾಗಿ ದೇಶೀಯ ಸಾಹಿತ್ಯ, ಎರಡನೇದಾಗಿ ವಿದೇಶಿಯರ ಬರವಣಿಗೆಗಳು. ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಇಲ್ಲಿ ಈ ಒಂದು ಅಧ್ಯಾಯ 1ರಲ್ಲಿ ಇರುವಂಥ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ನೋಡಿದ್ದೀವಿ. ಈಗ ಅಧ್ಯಾಯ 4 ಪ್ರಾಚೀನ ಯುಗ ವೈದಿಕ ಸಂಸ್ಕೃತಿಯ ಬಗ್ಗೆ ಈ ಒಂದು ಅಧ್ಯಾಯದಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ನೋಡೋಣ. ಯಾಕೆ 2ನೇ ಅಧ್ಯಾಯ ಹೇಳಲಿಲ್ಲ ಅಂದರೆ ಈ ಅಧ್ಯಾಯ 4 ಮತ್ತು ಅಧ್ಯಾಯ 1 ನಿಮ್ಮ ಬೋರ್ಡ್ ಪರೀಕ್ಷೆಗೆ ಬೇಕಾಗಿರುವಂತಹ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳು ತುಂಬ ಬರ್ತದೆ. ಹಾಗಾಗಿ ಇದನ್ನು ಕವರ್ ಮಾಡ್ಕೊಳ್ಳೋಣ. ಓಕೆ, ಶುರು ಮಾಡೋಣ ಬನ್ನಿ. ಈ ಒಂದು ಅಧ್ಯಾಯದಲ್ಲಿ ಮೊದಲ ಅಂಕದ ಪ್ರಶ್ನೆಗಳು. ಆರ್ಯಪದದ ಅರ್ಥವೇನು ವಿದ್ಯಾರ್ಥಿಗಳೇ? ಕುಲೀನ ಅಥವಾ ಒಡೆಯ. ನೆಕ್ಸ್ಟ್ ಪ್ರಶ್ನೆ ಯಾವ ಶಬ್ದದಿಂದ ವೇದ ಎನ್ನುವ ಶಬ್ದವನ್ನು ಪಡೆಯಲಾಗಿದೆ? ವಿದ್. ವೇದ ಎಂದರೇನು? ಜ್ಞಾನ ಎಂದರ್ಥ. ಪ್ರಥಮ ವೇದವನ್ನು ಹೆಸರಿಸಿ. ಋಗ್ವೇದ. ವೇದಗಳ ಕಾಲದಲ್ಲಿ ಕುಟುಂಬದ ಯಜಮಾನ ಯಾರಾಗಿರ್ತಾರೆ? ಕುಲಪತಿ ಅಥವಾ ಗೃಹಪತಿ. ನೆಕ್ಸ್ಟ್ ವಿದ್ಯಾರ್ಥಿಗಳೇ, ಮುಂದಿನ ಪ್ರಶ್ನೆ ಇಲ್ಲಿ ಆರ್ಯರ ಪ್ರಮುಖ ಕಸುಬು ಏನಾಗಿತ್ತು? ಕೃಷಿ. 7ನೇ ಪ್ರಶ್ನೆ ಕ್ಷೇತ್ರ ಎಂದರೇನು? ಉಳುಮೆ ಭೂಮಿಯನ್ನು ಕ್ಷೇತ್ರ ಎನ್ನುವರು. ನೆಕ್ಸ್ಟ್ ಪ್ರಶ್ನೆ ಆರ್ಯರು ಯಾವುದನ್ನು ಸಂಪತ್ತೆಂದು ಪರಿಗಣಿಸಿದ್ದರು? ಜಾನುವಾರುಗಳನ್ನು ಸಂಪತ್ತೆಂದು ಪರಿಗಣಿಸಿದವರು. ನೆಕ್ಸ್ಟ್ 9ನೇ ಪ್ರಶ್ನೆ ವಿದ್ಯಾರ್ಥಿಗಳೇ, ಮಗುವನ್ನು ಶಾಲೆಗೆ ಕಳುಹಿಸಲು ಮಾಡುತ್ತಿದ್ದ ಸಮಾರಂಭ ಯಾವುದು ವಿದ್ಯಾರ್ಥಿಗಳೇ? ಉಪನಯನ. ನೆಕ್ಸ್ಟ್ 2 ಅಂಕದ ಪ್ರಶ್ನೆಗಳನ್ನು ನೋಡೋಣ. ಮೊದಲನೆಯ ಪ್ರಶ್ನೆ ಯಾವುದಾದ್ರೂ 2 ವೇದಗಳನ್ನು ಹೆಸರಿಸಿ. ಮೊದಲನೇದಾಗಿ ಋಗ್ವೇದ ಮತ್ತು ಯಜುರ್ವೇದ. 2ನೇ ಪ್ರಶ್ನೆ ವೈದಿಕ ಕಾಲದಲ್ಲಿ ರಾಜನಿಗೆ ಯಾವ 2 ರಾಜಕೀಯ ಸಂಸ್ಥೆಗಳು ಸಹಾಯ ಮಾಡುತ್ತಿದ್ದವು? ಮೊದಲನೇದಾಗಿ ಸಭಾ ಮತ್ತು ಎರಡನೇದಾಗಿ ಸಮಿತಿ. ಓಕೆ, ಮುಂದಿನ ಪ್ರಶ್ನೆಗೆ ಹೋಗೋಣ ವಿದ್ಯಾರ್ಥಿಗಳೇ. ಯಾವುದಾದ್ರೂ 2 ವರ್ಣಗಳನ್ನು ತಿಳಿಸಿ. ಮೊದಲನೇದಾಗಿ ಬ್ರಾಹ್ಮಣ ಮತ್ತು ಎರಡನೇದಾಗಿ ಕ್ಷತ್ರಿಯ. 4ನೇ ಪ್ರಶ್ನೆಗೆ ಆರ್ಯರ ಯಾವುದಾದ್ರೂ 2 ಆಶ್ರಮಗಳನ್ನು ಹೆಸರಿಸಿ. ಮೊದಲನೇದಾಗಿ ಬ್ರಹ್ಮಚರ್ಯ ಅಂದರೆ ಶಿಕ್ಷಣದ ಅವಧಿ, ಎರಡನೇದಾಗಿ ಗೃಹಸ್ಥ ಎಂದರೆ ವೈವಾಹಿಕ ಜೀವನ. ಓಕೆ, 5ನೇ ಪ್ರಶ್ನೆ ಯಾವುದು ಅಂದರೆ ವೈದಿಕ ಜನರ ಯಾವುದಾದ್ರೂ 2 ಮನರಂಜನೆಗಳನ್ನು ತಿಳಿಸಿ. ಮೊದಲನೇದಾಗಿ ಜೂಜಾಟುವುದು, ಎರಡನೇದಾಗಿ ರಥ ಓಡಿಸುವ ಸ್ಪರ್ಧೆ. ನೆಕ್ಸ್ಟ್ 6ನೇ ಪ್ರಶ್ನೆ ವೈದಿಕ ಕಾಲದ ಯಾರಾದರೂ 2 ಮಹಿಳಾ ವಿದ್ವಾಂಸರನ್ನು ಹೆಸರಿಸಿ. ಮೊದಲನೇದಾಗಿ ಗಾರ್ಗಿ, ಎರಡನೇದಾಗಿ ಮೈತ್ರೇಯಿ. ಮುಂದಿನ ಪ್ರಶ್ನೆಗೆ ಹೋಗೋಣ. ಇಲ್ಲಿ ಮುಂದಿನ ಪ್ರಶ್ನೆ ಅಧ್ಯಾಯ 4.2ದಲ್ಲಿ ಹೊಸ ಧರ್ಮಗಳ ಉದಯ ಆಗುತ್ತೆ. ಈ ಒಂದು ಅಧ್ಯಾಯದಲ್ಲಿ 4.2ದಲ್ಲಿ ಬರುವಂಥ ಮೋಸ್ಟ್ ಇಂಪಾರ್ಟೆಂಟ್ 1 ಮಾರ್ಕ್ಸ್ ಪ್ರಶ್ನೆಗಳನ್ನು ನೋಡೋಣ. ಓಕೆ, ಜೈನ ಧರ್ಮವನ್ನು ಯಾರು ಸ್ಥಾಪಿಸಿದರು? ಋಷಭನಾಥ. 2ನೇ ಪ್ರಶ್ನೆ 23ನೇ ತೀರ್ಥಂಕರರು ಯಾರಾಗಿದ್ದರು? ಪಾರ್ಶ್ವನಾಥ. ನೆಕ್ಸ್ಟ್ 3ನೇ ಪ್ರಶ್ನೆ ವರ್ಧಮಾನ ಎಲ್ಲಿ ಜನಿಸಿದನು? ವೈಶಾಲಿ ಸಮೀಪದ ಕುಂದ ಗ್ರಾಮದಲ್ಲಿ. 4ನೇ ಪ್ರಶ್ನೆ ವರ್ಧಮಾನನು ಎಲ್ಲಿ ಜ್ಞಾನೋದಯವನ್ನು ಪಡೆದನು? ಬಿಹಾರದ ಚುಂಬಿಕಾ ಗ್ರಾಮದಲ್ಲಿ. 5ನೇ ಪ್ರಶ್ನೆ ಮಹಾವೀರನು ಎಲ್ಲಿ ನಿರ್ಮಾಣ ಹೊಂದಿದನು? ದಕ್ಷಿಣ ಬಿಹಾರದ ರಾಜಗೃಹ ಸಮೀಪದ ಪಾವಾ ಎಂಬಲ್ಲಿ. ಓಕೆ, ನೆಕ್ಸ್ಟು 6ನೇ ಪ್ರಶ್ನೆ ನೋಡೋಣ ಬನ್ನಿ ವಿದ್ಯಾರ್ಥಿಗಳೇ. ಬೌದ್ಧ ಧರ್ಮವನ್ನು ಯಾರು ಸ್ಥಾಪಿಸಿದರು? ಗೌತಮ ಬುದ್ಧ. 7ನೇ ಪ್ರಶ್ನೆ ಬುದ್ಧ ಎಲ್ಲಿ ಜನಿಸಿದನು? ಈಗಿನ ನೇಪಾಳದ ಲುಂಬಿನಿ ವನದಲ್ಲಿ. ನೆಕ್ಸ್ಟ್ ಪ್ರಶ್ನೆ ವಿದ್ಯಾರ್ಥಿಗಳೇ ಬುದ್ಧನ ಮೊದಲ ಹೆಸರೇನು? ಸಿದ್ಧಾರ್ಥ. 9ನೇ ಪ್ರಶ್ನೆ ಬುದ್ಧ ಪದದ ಅರ್ಥವೇನು? ಜ್ಞಾನ ಪಡೆದವನು. 10ನೇ ಪ್ರಶ್ನೆ ಸಿದ್ಧಾರ್ಥನು ಯಾವ ಸ್ಥಳದಲ್ಲಿ ಜ್ಞಾನೋದಯವನ್ನು ಹೊಂದಿದನು? ಗಯಾದ ಆಲದ ಮರವೊಂದರಲ್ಲಿ ಕೆಳಗೆ ಜ್ಞಾನೋದಯವನ್ನು ಹೊಂದಿದನು. 11ನೇ ಪ್ರಶ್ನೆ ಬುದ್ಧ ತನ್ನ ಮೊದಲ ಪ್ರವಚನವನ್ನು ಎಲ್ಲಿ ಜನಿಸಿದನು? ಭಾನರಾಸ್ ಸಮೀಪದ ಸಾರನಾಥದ ಜಿಂಕೆವನಕ್ಕೆ ತೆರಳಿ ಅಲ್ಲಿ ತನ್ನ ಪ್ರಥಮ ಪ್ರವಚನ ನೀಡಿದನು. ಓಕೆ, ನೆಕ್ಸ್ಟು 12ನೇ ಪ್ರಶ್ನೆ ಬುದ್ಧ ಎಲ್ಲಿ ನಿರ್ವಾಣ ಹೊಂದಿದನು? ಇಲ್ಲಿ ಉತ್ತರ ಪ್ರದೇಶದ ಕುಶಿನಗರದಲ್ಲಿ. ಓಕೆ, 2 ಅಂಕದ ಪ್ರಶ್ನೆಗಳನ್ನು ನೋಡೋಣ ಬನ್ನಿ ವಿದ್ಯಾರ್ಥಿಗಳೇ. ವರ್ಧಮಾನನ ತಂದೆ ತಾಯಿ ಯಾರು? ಸಿದ್ಧಾರ್ಥ, ತಾಯಿ ತ್ರಿಶಲಾದೇವಿ. ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ ಬನ್ನಿ. ವರ್ಧಮಾನನ ತ್ರಿರತ್ನಗಳು ಯಾವುದಾದ್ರನ್ನು ತಿಳಿಸಿ. ಮೊದಲನೇದಾಗಿ ಸಮ್ಯಕ್ ಧ್ಯಾನ, ಎರಡನೇದಾಗಿ ಸಮ್ಯಕ್ ನಂಬಿಕೆ. ನೆಕ್ಸ್ಟ್ ವಿದ್ಯಾರ್ಥಿಗಳೇ ನೋಡೋಣ ಬನ್ನಿ. ಇಲ್ಲಿ 13ನೆಯ ಜೈನ ಸಭೆಗಳು ಎಲ್ಲಿ ಜರುಗಿದವು? ಇಲ್ಲಿ ಮೊದಲನೇದಾಗಿ ಪಾಟಲಿಪುತ್ರ ಕ್ರಿಸ್ತಪೂರ್ವ 300, ಎರಡನೇದಾಗಿ ಗುಜರಾತಿನಲ್ಲಿ ವಲ್ಲಟಿ
ಕ್ರಿಸ್ತ ಶಕ 512ರಲ್ಲಿ ಜರುಗಿತು. ನೆಕ್ಸ್ಟ್ ಪ್ರಶ್ನೆ, ಜೈನ ಧರ್ಮದ ಪಂಗಡಗಳು. ಮೊದಲನೇದಾಗಿ ಶ್ವೇತಾಂಬರರು, ಎರಡನೇದಾಗಿ ದಿಗಂಬರರು. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಬುದ್ಧನ ತಂದೆ ತಾಯಿ ಯಾರು? ತಂದೆ ಶುದ್ಧೋಧನ, ತಾಯಿ ಮಾಯಾದೇವಿ. 6ನೇ ಪ್ರಶ್ನೆ, ಬುದ್ಧನು ಬೋಧಿಸಿದ ಆರ್ಯ ಸತ್ಯಗಳಲ್ಲಿ ಯಾವುದಾದರೂ ಎರಡನ್ನು ತಿಳಿಸಿ. ಮೊದಲನೇದಾಗಿ ಪ್ರಾಪಂಚಿಕ ಜೀವನವುದು ದುಃಖಮಯವಾಗಿದೆ. ಎರಡನೇದಾಗಿ ಆಸೆಯೇ ದುಃಖಕ್ಕೆ ಮೂಲ ಕಾರಣವಾಯಿತು. 7ನೇ ಪ್ರಶ್ನೆ ನೋಡೋಣ ಬನ್ನಿ. ಬೌದ್ಧ ಧರ್ಮಕ್ಕೆ ರಾಜಾಶ್ರಯ ನೀಡಿದ ಯಾರಾದರೂ ಇಬ್ಬರು ಅರಸರನ್ನು ಹೆಸರಿಸಿ. ಮೊದಲನೇದಾಗಿ ಅಶೋಕ, ಎರಡನೇದಾಗಿ ಕಾನಿಷ್ಕ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಬನ್ನಿ ವಿದ್ಯಾರ್ಥಿಗಳೇ, ತ್ರಿಪೀಠಕಗಳಲ್ಲಿ ಯಾವುದಾದ್ರೂ ಎರಡನ್ನು ತಿಳಿಸಿ. ಮೊದಲನೇದಾಗಿ ವಿನಯ ಪೀಠಕ, ಎರಡನೇದಾಗಿ ಸುತ್ತ ಪೀಠಕ. ನೆಕ್ಸ್ಟ್ 9ನೇ ಪ್ರಶ್ನೆ, ಬೌದ್ಧ ಧರ್ಮದ ಪಂಥಗಳನ್ನು ಹೆಸರಿಸಿ. ಒಂದನೇದ್ದು ಹೀನಾಯನ, ಎರಡನೇದ್ದು ಮಹಾಯನ. ಓಕೆ ಫ್ರೆಂಡ್ಸ್, ಇಲ್ಲಿ ಮುಖ್ಯವಾಗಿ ನೆಕ್ಸ್ಟ್ ಅಧ್ಯಾಯ 4.3 ಮೌರ್ಯರು ಬಗ್ಗೆ ಈ ಒಂದು ಅಧ್ಯಾಯದಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ 1 ಮಾರ್ಕ್ಸಿನ ಪ್ರಶ್ನೆಗಳನ್ನು ನೋಡೋಣ ಬನ್ನಿ. ಓಕೆ, ಒಂದು ವಾಕ್ಯದಲ್ಲಿ ಉತ್ತರಿಸಿ. ಮೌರ್ಯ ವಂಶವನ್ನು ಸ್ಥಾಪಿಸಿದವರು ಯಾರು? ಚಂದ್ರಗುಪ್ತ ಮೌರ್ಯ. ನೆಕ್ಸ್ಟು ಮುಂದಿನ ಪ್ರಶ್ನೆ, ಮೌರ್ಯನ ರಾಜಧಾನಿ ಹೆಸರಿಸಿ. ಪಾಟಲಿಪುತ್ರ. ನೆಕ್ಸ್ಟು ಮುಂದಿನ ಪ್ರಶ್ನೆ, ಮೌರ್ಯರ ರಾಜ ಲಾಂಛನ ಯಾವುದು? ಧರ್ಮಚಕ್ರ. ಮುಂದಿನ ಪ್ರಶ್ನೆ ವಿದ್ಯಾರ್ಥಿಗಳೇ ನೋಡೋಣ ಬನ್ನಿ. 4ನೇ ಪ್ರಶ್ನೆ ಯಾವುದು ಅಂದರೆ ಮುದ್ರಾ ರಾಕ್ಷಸವನ್ನು ಯಾರು ಬರೆದರು? ವಿಶಾಖದತ್ತ. 5ನೇ ಪ್ರಶ್ನೆ, ಅರ್ಥಶಾಸ್ತ್ರವನ್ನು ಯಾರು ಬರೆದರು? ಕೌಟಿಲ್ಯ, ಚಾಣಕ್ಯ. 6ನೇ ಪ್ರಶ್ನೆ, ಇಂಡಿಕವನ್ನು ಯಾರು ಬರೆದರು? ಮಗಸ್ತನಿಸ್. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಚಂದ್ರಗುಪ್ತನಿಗೆ ಮೌರ್ಯ ಸಾಮ್ರಾಜ್ಯ ಸ್ಥಾಪಿಸುವಲ್ಲಿ ನೆರವಾದವರು ಯಾರು? ಕೌಟಿಲ್ಯ ಎಂದರೆ ಚಾಣಕ್ಯ. ನೆಕ್ಸ್ಟ್ 8ನೇ ಪ್ರಶ್ನೆ, ಚಂದ್ರಗುಪ್ತ ಮೌರ್ಯನಿಂದ ಸೋಲಿಸಲ್ಪಟ್ಟ ನಂದರ ದೊರೆ ಯಾರು? ಧನನಂದ. ನೆಕ್ಸ್ಟ್ 9ನೇ ಪ್ರಶ್ನೆ, ಚಂದ್ರಗುಪ್ತ ಮೌರ್ಯನ ಆಸ್ಥಾನಕ್ಕೆ ಮೆಗಾಸ್ತನಿಸ್ನನ್ನು ರಾಯಭಾರಿಯಾಗಿ ಕಳಿಸಿದವರು ಯಾರು? ಸ್ಯಾಕ್ಯುಲಸ್. ನೆಕ್ಸ್ಟು 10ನೇ ಪ್ರಶ್ನೆ, ಚಂದ್ರಗುಪ್ತ ನೆಕ್ಸ್ಟ್ ವಿದ್ಯಾರ್ಥಿಗಳೇ 11ನೇ ಪ್ರಶ್ನೆ, ಜೈನ ಧರ್ಮವನ್ನು ಅನುಸರಿಸಿದ ಮೌರ್ಯ ಅರಸನನ್ನು ಹೆಸರಿಸಿ. ಚಂದ್ರಗುಪ್ತ ಮೌರ್ಯ. 12ನೇ ಪ್ರಶ್ನೆ, ಚಂದ್ರಗುಪ್ತ ಮೌರ್ಯ ತನ್ನ ಕೊನೆಯ ದಿನಗಳನ್ನು ಎಲ್ಲಿ ಕಳೆದನು? ಕರ್ನಾಟಕದ ಶ್ರವಣಬೆಳಗೊಳದಲ್ಲಿ ಕಳೆದನು. ನೆಕ್ಸ್ಟ್ 13ನೇ ಪ್ರಶ್ನೆ, ಮೌರ್ಯ ಸಂತತಿಯ ಶ್ರೇಷ್ಠ ದೊರೆ ಯಾರು? ಅಶೋಕನು. 14ನೇ ಪ್ರಶ್ನೆ, ಅಶೋಕನ ಯಾವ ಶಾಸನವು ಕಳಿಂಗ ಯುದ್ಧದ ಬಗ್ಗೆ ತಿಳಿಸುತ್ತದೆ? 13ನೇ ಶಿಲಾಶಾಸನ. 15ನೇ ಪ್ರಶ್ನೆ, ಬೌದ್ಧ ಧರ್ಮ ಸ್ವೀಕರಿಸಿದ ಮೌರ್ಯ ಸಾಮ್ರಾಟನು ಯಾರು? ಅಶೋಕ. 16ನೇ ಪ್ರಶ್ನೆ, 3ನೇ ಬೌದ್ಧ ಒಂದು ಮಹಾಸಮ್ಮೇಳನ ಎಲ್ಲಿ ನಡೆಯಿತು? ಪಾಟಲಿಪುತ್ರ. 17ನೇ ಪ್ರಶ್ನೆ, ಅಶೋಕನಿಂದ ನೇಮಿಸಲ್ಪಟ್ಟ ಅತಿ ದೊಡ್ಡ ಸ್ತೂಪ ಯಾವುದು? ಸಾಂಚಿ ಸ್ತೂಪ. ಓಕೆ, ನೆಕ್ಸ್ಟ್ ಪ್ರಶ್ನೆ 18ನೇ ಪ್ರಶ್ನೆ, ಭಾರತದ ರಾಷ್ಟ್ರ ಲಾಂಛನ ಯಾವುದು? ಸಾರನಾಥ ಸ್ತಂಭದ ಶಿರೋಭಾಗ. 19ನೇ ಪ್ರಶ್ನೆ, ಶಾತವಾಹನ ಸಂತತಿಯ ಸ್ಥಾಪಕ ಯಾರು? ಸಿಮುಖ. 20ನೇ ಪ್ರಶ್ನೆ, ಶಾತವಾಹನರ ರಾಜಧಾನಿ ಯಾವುದು? ಪ್ರತಿಷ್ಠಾನ ಅಂದರೆ ಮಹಾರಾಷ್ಟ್ರದ ಆಧುನಿಕ ಪೈತಾನ್. ನೆಕ್ಸ್ಟ್ 21ನೇ ಪ್ರಶ್ನೆ, ಇಲ್ಲಿ ಮುಖ್ಯವಾಗಿ ಗತಾಸಪ್ತಸತಿಯನ್ನು ಯಾರು ಬರೆದರು? ಹಾಲ. ನೆಕ್ಸ್ಟ್ 22ನೇ ಪ್ರಶ್ನೆ, ಗೌತಮಿ ಬಾಲಶ್ರೀ ಹೊರಡಿಸಿದ ಶಾಸನ ಯಾವುದು? ನಾಸಿಕ್ ಗುಹಾಶಾಸನ. 2ನೇ ಪ್ರಶ್ನೆ, 2 ಅಂಕದ ಇಂಪಾರ್ಟೆಂಟ್ ಇರುವಂತಹ ಪ್ರಶ್ನೆಗಳನ್ನು ನೋಡೋಣ. ಮೊದಲನೆಯ ಒಂದು ಪ್ರಶ್ನೆ, ಮೌರ್ಯ ಸಂತತಿಯ ಇತಿಹಾಸ ತಿಳಿಯಲು ಸಹಾಯಕವಾಗಿರುವ ಯಾವುದಾದ್ರೂ 2 ಆಧಾರಗಳನ್ನು ಹೆಸರಿಸಿ. ಮೊದಲನೇದಾಗಿ ಕೌಟಿಲ್ಯನ ಅರ್ಥಶಾಸ್ತ್ರ, ಎರಡನೇದಾಗಿ ಮಗಸ್ತನಿಸ್ನ ಇಂಡಿಕಾ. ನೆಕ್ಸ್ಟ್ 2ನೇ ಪ್ರಶ್ನೆ, ಕರ್ನಾಟಕದಲ್ಲಿ ಅಶೋಕನ ಶಾಸನಗಳು ದೊರಕಿರುವ ಯಾವುದಾದ್ರೂ 2 ಸ್ಥಳಗಳನ್ನು ಹೆಸರಿಸಿ. ಮೊದಲನೇದಾಗಿ ರಾಯಚೂರು ಜಿಲ್ಲೆಯ ಮಸ್ಕಿ, ಎರಡನೇದಾಗಿ ಕೊಪ್ಪಳ ಜಿಲ್ಲೆಯ ಗವಿಮಠ. ನೆಕ್ಸ್ಟ್ 3ನೇ ಪ್ರಶ್ನೆ, ಮೌರ್ಯರ ಅವಧಿಯಲ್ಲಿ ಅಸ್ತಿತ್ವದಲ್ಲಿದ್ದ 2 ಬಗೆಯ ನ್ಯಾಯಾಲಯಗಳು ಯಾವುವು? ಮೊದಲನೇದಾಗಿ ಧರ್ಮಸ್ಥೀಯ, ಎರಡನೇದಾಗಿ ಕಂಚಿಕ ಶೋಧನೆ. ನೆಕ್ಸ್ಟ್ ಪ್ರಶ್ನೆ 14ನೇ ಪ್ರಶ್ನೆ ನೋಡೋಣ. ಮಸ್ಕಿ ಶಾಸನದ ಪ್ರಾಮುಖ್ಯತೆ ಏನು? ಮಸ್ಕಿ ಶಾಸನ ರಾಜನನ್ನು ದೇವನಾರ್ಪಿಯ ಅಶೋಕಸ ಎಂಬ ಉಲ್ಲೇಖಿಸಿವೆ. ಇದರಿಂದಾಗಿ ದೇವನಾರ್ಪಿಯ ಅಥವಾ ಪ್ರಿಯದರ್ಶಿ ರಾಜ ಅಶೋಕನಲ್ಲದೆ ಬೇರಾರೂ ಅಲ್ಲ ಎಂದು ದೃಢಪಡಿಸಿತು. 5ನೇ ಪ್ರಶ್ನೆ, ಮೆಗಸ್ತನಿಸ್ ಯಾರು? ಅವನ ಕೃತಿಯನ್ನು ಹೆಸರಿಸಿ. ಗ್ರೀಕ್ ರಾಯಭಾರಿ, ಎರಡನೇದಾಗಿ ಇಂಡಿಕಾ. ನೆಕ್ಸ್ಟು 6ನೇ ಪ್ರಶ್ನೆ, ಕೌಟಿಲ್ಯ ಯಾರು? ಅವನ ಪ್ರಸಿದ್ಧ ಕೃತಿ ಯಾವುದು? ರಾಜನೀತಿ ನಿರೂಪಣ ಅಂದರೆ ಚಂದ್ರಗುಪ್ತ ಮೌರ್ಯನ ಪ್ರಧಾನಿ, ಎರಡನೇದಾಗಿ ಅರ್ಥಶಾಸ್ತ್ರ. ನೆಕ್ಸ್ಟ್ 7ನೇ ಪ್ರಶ್ನೆ, ಧರ್ಮ ಮಹಾಮಾತ್ರರನ್ನು ನೇಮಿಸಿದ ಅರಸ ಯಾರು? ಮೊದಲನೇದಾಗಿ ಅಶೋಕ, ಎರಡನೇದಾಗಿ ಜನರಲ್ಲಿ ಧರ್ಮ ಪ್ರಚಾರ.
18ನೇ ಪ್ರಶ್ನೆ, ಶಾತವಾಹನರ ಯಾರಾದರೂ ಇಬ್ಬರು ಪ್ರಮುಖ ದೊರೆಗಳನ್ನು ಹೆಸರಿಸಿ. ಮೊದಲನೇದಾಗಿ ಹಾಲ, ಎರಡನೇದಾಗಿ ಗೌತಮಿ ಪುತ್ರ ಶಾತಕರ್ಣಿ. ನೆಕ್ಸ್ಟ್ 19ನೇ ಪ್ರಶ್ನೆ, ಶಾತವಾಹನರ ಯಾವುದಾದರೂ ಎರಡು ವಾಸ್ತುಶಿಲ್ಪದ ಕೇಂದ್ರಗಳನ್ನು ಹೆಸರಿಸಿ. ಮೊದಲನೇದಾಗಿ ಅಮರಾವತಿ, ಎರಡನೇದಾಗಿ ನಾಗಾರ್ಜುನ ಕೊಂಡ. ನೆಕ್ಸ್ಟ್ ಅಧ್ಯಾಯ 4.5 ಗುಪ್ತರ ಬಗ್ಗೆ ನಾವು ಮಾತಾಡೋಣ. ಒಂದು ವಾಕ್ಯದಲ್ಲಿ ಉತ್ತರಿಸಿ. ಗುಪ್ತ ಸಂತತಿಯ ಸ್ಥಾಪಕ ಯಾರು? ಶ್ರೀಗುಪ್ತ. ಎರಡನೇ ಪ್ರಶ್ನೆ ನೋಡಿ, ಗುಪ್ತ ಶಕೆ ಯಾವಾಗ ಆರಂಭವಾಯಿತು? 320. ಪ್ರಶ್ನೆ 3, ಅಲಹಾಬಾದ್ ಸ್ತಂಭ ಶಾಸನವನ್ನು ರಚಿಸಿದವರು ಯಾರು? ಹರಿಶೇನ. ಪ್ರಶ್ನೆ 4, ಸಮುದ್ರಗುಪ್ತನ ದಿಗ್ವಿಜಯಗಳನ್ನು ತಿಳಿಸುವ ಶಾಸನ ಯಾವುದು? ಅಲಹಾಬಾದ್ ಸ್ತಂಭ ಶಾಸನ. ಪ್ರಶ್ನೆ 5, ಕಾವ್ಯಮೀಮಾಂಸೆಯ ಕರ್ತು ಯಾರು? ರಾಜ ಶೇಖರ್. ಪ್ರಶ್ನೆ 6, ಗುಪ್ತ ವಂಶದ ಶ್ರೇಷ್ಠ ದೊರೆ ಯಾರು? ಸಮುದ್ರಗುಪ್ತ. ಪ್ರಶ್ನೆ 7, ಗುಪ್ತರ ಯಾವ ಅರಸನು ಅಶ್ವಮೇಧ ಯಾಗವನ್ನು ನೆರವೇರಿಸಿದನು? ಸಮುದ್ರಗುಪ್ತ. ಪ್ರಶ್ನೆ 8 ನೋಡಿ, ಇಲ್ಲಿ ಕವಿರಾಜ ಎಂಬ ಬಿರುದನ್ನು ಹೊಂದಿದವರು ಯಾರು ಆಗಿದ್ದರು? ಸಮುದ್ರಗುಪ್ತ. ಪ್ರಶ್ನೆ 9, ಶಾಕುಂತಲವನ್ನು ಬರೆದವರು ಯಾರು? ಕಾಳಿದಾಸರು. ಪ್ರಶ್ನೆ 10, ಆರ್ಯಭಟವನ್ನು ಬರೆದವರು ಯಾರು? ಆರ್ಯಭಟ. ಪ್ರಶ್ನೆ 11 ನೋಡಿ, ವಿಕ್ರಮಾದಿತ್ಯ ಎಂಬ ಬಿರುದನ್ನು ಹೊಂದಿದವರು ಯಾರು ಆಗಿದ್ದರು? ಎರಡನೆಯ ಚಂದ್ರಗುಪ್ತ. ಪ್ರಶ್ನೆ 12, ಅಮರಘೋಷವನ್ನು ಬರೆದವರು ಯಾರು? ಅಮರಸಿಂಹ. ಪ್ರಶ್ನೆ 13, ಬೃಹತ್ ಸಂಹಿತೆಯನ್ನು ಬರೆದವರು ಯಾರು? ವರಹಮಿಹಿರ. ಪ್ರಶ್ನೆ 14 ನೋಡಿ, ಖೋ ಖೋ ಕಿ ಯನ್ನು ಬರೆದವರು ಯಾರು? ಪಾಯಿಹ್ಯಾನ್. ಪ್ರಶ್ನೆ 15, ಕಿರಾತಾರ್ಜುನಿಯಿಂದ ಲೇಖನವನ್ನು ಹೆಸರಿಸಿ. ಭಾರವಿ. ಪ್ರಶ್ನೆ 16 ನೋಡಿ ಫ್ರೆಂಡ್ಸ್, ಇಲ್ಲಿ ಭಾರತದ ವೈದ್ಯಶಾಸ್ತ್ರದ ಪಿತಾಮಹನೆಂದು ಯಾರನ್ನು ಕರೆಯಲಾಗಿದೆ? ಧನ್ವಂತ್ರಿ. ಪ್ರಶ್ನೆ 17 ನೋಡಿ, ಇಲ್ಲಿ ಗುಪ್ತರ ಕಾಲದ ಕಬ್ಬಿಣ ಸ್ತಂಭ ಕಂಡು ಬಂದಿರುವುದು ಎಲ್ಲಿ? ಮೆಂಡ್ರೋಯ್ಲಿ. ಮೆಘ್ರಾಲಿ. ಇಲ್ಲಿ ಮುಖ್ಯ ಪ್ರಶ್ನೆ 2 ನೋಡಿ, 2 ಅಂಕದ 2 ವಾಕ್ಯಗಳಲ್ಲಿ ಉತ್ತರಿಸಬೇಕು. ಒಂದು ಪ್ರಶ್ನೆಗೆ 2 ಅಂಕವಿರುತ್ತದೆ. ಇಲ್ಲಿ ಮೊದಲನೇ ಪ್ರಶ್ನೆ ನೋಡಿ, ಗುಪ್ತರ 2 ರಾಜಧಾನಿಗಳು ಯಾವುವು? ಪಾಟಲಿಪುತ್ರ ಮತ್ತು ಉಜ್ಜಯಿನಿ. ಇಲ್ಲಿ ಎರಡನೇ ಪ್ರಶ್ನೆ ನೋಡಿ, ಸಮುದ್ರಗುಪ್ತನ ದಿಗ್ವಿಜಯಗಳನ್ನು ವಿವರಿಸಿ. ಶಾಸನ ಯಾವುದು? ಅದನ್ನು ಯಾರು ರಚಿಸಿದವರು? ಅಲಹಾಬಾದ್ ಸ್ತಂಭ ಶಾಸನ. ಅದನ್ನು ರಚಿಸಿದವರು ಹರಿಸೇನ. ಇಲ್ಲಿ ಪ್ರಶ್ನೆ 3 ನೋಡಿ, ಗುಪ್ತರ ಕಾಲದ ಇಬ್ಬರು ಕವಿಗಳನ್ನು ಹೆಸರಿಸಿ. ಒಬ್ಬರು ಕಾಳಿದಾಸ, ಇನ್ನೊಬ್ಬರು ಹರಿಸೇನ. ಪ್ರಶ್ನೆ 4, ಕಾಳಿದಾಸನ ಯಾವುದಾದರೂ 2 ಕೃತಿಗಳನ್ನು ತಿಳಿಸಿ. ಮೊದಲರು ಶಾಕುಂತಲೆ, ನೆಕ್ಸ್ಟು ಮೇಘದೂತ. ಪ್ರಶ್ನೆ 5 ನೋಡೋಣ ಬನ್ನಿ. ಇಲ್ಲಿ ಪಾಯಿಯಾನ ಯಾರು? ಅವನು ಏಕೆ ಭಾರತಕ್ಕೆ ಬಂದನು? ಅವನೊಬ್ಬ ಚೀನಿ ಯಾತ್ರಿಕ. ಇವನು ಭಾರತದಲ್ಲಿ ಬೌದ್ಧ ಧರ್ಮದ ತತ್ವಗಳನ್ನು ಅಧ್ಯಯನ ಮಾಡುವ ಸಲುವಾಗಿ ಇವರು ಭಾರತಕ್ಕೆ ಬಂದರು. ಪ್ರಶ್ನೆ 6 ನೋಡಿ, ಗುಪ್ತರ ಇತಿಹಾಸ ತಿಳಿಯಲು ಸಹಾಯಕವಾಗಿರುವ ಯಾವುದಾದರೂ 2 ಮೂಲಾಧಾರಗಳನ್ನು ಹೆಸರಿಸಬೇಕು. ಮೂಲಗುಪ್ತನ ಅಲಹಾಬಾದ್ ಸ್ತಂಭ ಶಾಸನ, ಸಮುದ್ರಗುಪ್ತನ ಅಲಹಾಬಾದ್ ಸ್ತಂಭ ಶಾಸನ, ಹರಿಸೇನ ಮತ್ತು ಕಾಳಿದಾಸನ ಕೃತಿಗಳು. ಪ್ರಶ್ನೆ 7 ನೋಡಿ, ಸಮುದ್ರಗುಪ್ತನಿಂದ ಸೋಲಿಸಲ್ಪಟ್ಟ ಯಾರಾದರೂ ಇಬ್ಬರು ಉತ್ತರ ಭಾರತದ ರಾಜರುಗಳನ್ನು ಹೆಸರಿಸಬೇಕು. ಮೊದಲನೆಯದು ನಂದಿನ್, ಎರಡನೇದು ಬಾಲವರ್ಮ. ಇಲ್ಲಿ ಪ್ರಶ್ನೆ 8 ನೋಡಿ, ಸಮುದ್ರಗುಪ್ತನಿಂದ ಸೋಲಿಸಲ್ಪಟ್ಟ ಯಾರಾದರೂ ಇಬ್ಬರು ದಕ್ಷಿಣ ಭಾರತದ ರಾಜರುಗಳನ್ನು ಹೆಸರಿಸಬೇಕು. ಮೊದಲನೆಯದು ಇಲ್ಲಿ ಕೋಸಲದ ಮಹೇಂದ್ರ, ಎರಡನೇದು ಕಂಚಿಯ ವಿಷ್ಣು ಗೋಪ. ಪ್ರಶ್ನೆ 9, ಗುಪ್ತರ ಕಾಲದ ಯಾವುದಾದರೂ 2 ಹೆಸರಾಂತ ವಿಶ್ವವಿದ್ಯಾಲಯಗಳನ್ನು ಹೆಸರಿಸಿ. ಒಂದು ತಕ್ಷಶಿಲ, ಎರಡನೇದು ನಳಂದ. ಹಾಗೆ ಪ್ರಶ್ನೆ 10 ನೋಡಿ, ವರಹಮಿಹಿರನ ಯಾವುದಾದರೂ 2 ಕೃತಿಗಳನ್ನು ಹೆಸರಿಸಿ. ಮೊದಲನೆಯದು ಬೃಹತ್ ಸಂಹಿತೆ, ಎರಡನೇದು ಪಂಚಸಿದ್ಧಾಂತಿಕ. ಪ್ರಶ್ನೆ 11, ಗುಪ್ತರ ಕಾಲದ ಯಾವುದಾದರೂ 2 ವಾಸ್ತುಶಿಲ್ಪದ ಕೇಂದ್ರಗಳನ್ನು ಹೆಸರಿಸಬೇಕು. ಮೊದಲನೆಯದು ಮಥುರಾ, ಎರಡನೇದು ಬನಾರಸ್. ಇಲ್ಲಿ ಅಧ್ಯಾಯ 4.8 ರಾಷ್ಟ್ರಕೂಟರು. ಇಲ್ಲಿ ಮುಖ್ಯ ಪ್ರಶ್ನೆಗಳಲ್ಲಿ ನೋಡಿ ಫ್ರೆಂಡ್ಸ್, ಇಲ್ಲಿ ಒಂದು ವಾಕ್ಯದಲ್ಲಿ ಉತ್ತರಿಸಿ.
ಇಲ್ಲಿ ಮೊದಲನೇ ಪ್ರಶ್ನೆ, ರಾಷ್ಟ್ರಕೂಟರ ರಾಜ್ಯ ಲಾಂಛನ ಯಾವುದಾಗಿತ್ತು? ಗರುಡ. ಹಾಗೆ ಪ್ರಶ್ನೆ 2 ನೋಡಿ, ರಾಷ್ಟ್ರಕೂಟರ ರಾಜಧಾನಿ ಯಾವುದು? ಮಾನ್ಯಖೇಡ. ಪ್ರಶ್ನೆ 3, ರಾಷ್ಟ್ರಕೂಟರ ಮೊದಲ ದೊರೆ ಯಾರು? ದಂತಿದುರ್ಗ. ಪ್ರಶ್ನೆ 4, ರಾಷ್ಟ್ರಕೂಟರ ಪ್ರಸಿದ್ಧ ದೊರೆ ಯಾರು? ಅಮೋಘವರ್ಷ ಮತ್ತು ನೃಪತುಂಗ. ಪ್ರಶ್ನೆ 5, ಅಮೋಘವರ್ಷನ ಆಸ್ಥಾನಕ್ಕೆ ಭೇಟಿ ನೀಡಿದ ವಿದೇಶಿ ಪ್ರವಾಸಿ ಯಾರು? ಸುಲೇಮಾನ್. ಸುಲೈಮಾನ್. ಪ್ರಶ್ನೆ 6, ಕನ್ನಡದ ಮೊದಲ ಸಾಹಿತ್ಯ ಕೃತಿ ಯಾವುದು? ಕವಿರಾಜ ಮಾರ್ಗ. ಪ್ರಶ್ನೆ 7, ಉಭಯಕನ ಚಕ್ರವರ್ತಿ ಎಂದು ಯಾರನ್ನು ಕರೆಯಲಾಗಿತ್ತು? ಪೊನ್ನ. ಹಾಗೆ ಪ್ರಶ್ನೆ 8 ನೋಡಿ, ಪೊನ್ನನಿಗೆ ಆಶ್ರಯ ನೀಡಿದವರು ಯಾರು? ಮೂರನೇ ಕೃಷ್ಣ. ಪ್ರಶ್ನೆ 9, ಕನ್ನಡದ ಆದಿಕವಿ ಎಂದು ಯಾರನ್ನು ಕರೆಯುತ್ತಾರೆ? ಪಂಪ. ಪ್ರಶ್ನೆ 10, ಪಂಪನಿಗೆ ಆಶ್ರಯ ನೀಡಿದವರು ಯಾರು? ಇಲ್ಲಿ ವೇಮುಲವಾಡದ ಇಮ್ಮಡಿ ಅರಿಕೇಸರಿ. ಇಲ್ಲಿ ಮುಖ್ಯ ಪ್ರಶ್ನೆ 2 ವಾಕ್ಯದಲ್ಲಿ ಉತ್ತರಿಸಬೇಕು. ಇಲ್ಲಿ ಮೊದಲನೇ ಪ್ರಶ್ನೆ ನೋಡೋಣ ಬನ್ನಿ. ಕೈಲಾಸನಾಥ ದೇವಾಲಯವನ್ನು ನಿರ್ಮಿಸಿದವರು ಯಾರು ಮತ್ತು ಎಲ್ಲಿ ನಿರ್ಮಿಸಿದರು? ಒಂದನೆಯ ಕೃಷ್ಣ ಮತ್ತು ಎಲ್ಲೋರ ಎಂಬ ಯುಗನ ಮಹಾರಾಷ್ಟ್ರದಲ್ಲಿ ನಿರ್ಮಾಣವಾಯಿತು. ಪ್ರಶ್ನೆ 2, ಧ್ರುವನ ಯಾವುದಾದರೂ 2 ಬಿರುದುಗಳನ್ನು ಹೆಸರಿಸಬೇಕು. ಶ್ರೀವಲ್ಲಭ ಆ್ಯಂಡ್ ಕಲಿವಲ್ಲಭ. ಪ್ರಶ್ನೆ 3, ಮೂರನೇ ಗೋವಂದನನ ಯಾವುದಾದರೂ 2 ಬಿರುದುಗಳನ್ನು ಹೆಸರಿಸಬೇಕು. ಜಗತ್ತುಂಗ ಮತ್ತು ಎರಡನೇದು ಶ್ರೀವಲ್ಲಭ. ಪ್ರಶ್ನೆ 4, ಅಮೋಘವರ್ಷನ ಯಾವುದಾದರೂ 2 ಬಿರುದುಗಳನ್ನು ಬರೆಯಿರಿ. ಶ್ರೀವಲ್ಲಭ, ಎರಡನೇದು ನೃಪತುಂಗ. ಹಾಗೆ ಪ್ರಶ್ನೆ 5 ನೋಡಿ, ಪೊನ್ನನ ಯಾವುದಾದರೂ 2 ಕೃತಿಗಳನ್ನು ಹೆಸರಿಸಬೇಕು. ಮೊದಲನೆಯದು ಶಾಂತಿ ಪುರಾಣ, ಎರಡನೇದು ಭುವನೇಶ್ವರ ರಾಮ ವಿದಯ. ಪ್ರಶ್ನೆ 6, ಪಂಪನ ಯಾವುದಾದರೂ 2 ಕೃತಿಗಳನ್ನು ಹೆಸರಿಸಿ. ವಿಕ್ರಮಾರ್ಜುನ ವಿಜಯ, ಪಂಪ ಭಾರತ ಮತ್ತು ಆದಿ ಪುರಾಣ. ಇಲ್ಲಿಗೆ 4 ಪಾಯಿಂಟ್